ಅದೊಂದು ಸೂಕ್ಷ್ಮ ಸಂವೇದಿ. ಅದಕ್ಕೆ ಆಳ ಗಾತ್ರ ಯಾವುದೂ ಇಲ್ಲ. ಒಮ್ಮೆ ಹೃದಯಾಂತರಾಳದಲ್ಲಿ ಅಂಕುರಿಸಿದಂದ್ರೆ ಸಾಕು, ಅದು ಜಾತಿಯ ಹಂಗು, ಬಡತನ, ವಯಸ್ಸು, ಸ್ಥಾನಮಾನ ಎಲ್ಲವನ್ನ ಧಿಕ್ಕರಿಸ್ಬಿಡುತ್ತೆ. ಅದೇ ರೀತಿ ಎಲ್ಲವನ್ನ ಧಿಕ್ಕರಿಸಿ ಬಂದ ಸುಂದರ ಪ್ರೇಮ ಕಥೆ ಇಲ್ಲಿದೆ ನೋಡಿ. ಈ ಜೋಡಿಯ ಹೆಸರು ಮಲ್ಲಮ್ಮ ಮತ್ತು ಸಂತೋಷ್. ಇವರಿಬ್ಬರು ಬಾಗಲಕೋಟೆಯ ಬಾದಾಮಿಯವರು. ಕಳೆದ 6 ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ಈ ಜೋಡಿಗೆ ಎಲ್ಲಾ ಲವ್ ಸ್ಟೋರಿಯಂತೆ ಇವರ ಪೋಷಕರೇ ವಿಲನ್ ಆಗಿದ್ರು. ಎಲ್ಲರ ಪ್ರೀತಿಯಲ್ಲಿ ಆಗುವಂತೆ ಇವರ ಪ್ರೇಮಕ್ಕೆ ಅಡ್ಡ ಬಂದಿದ್ದು ಹುಡುಗನ ಜಾತಿ, ಬಡತನ ಮತ್ತು ಆತನ ಶಿಕ್ಷಣ. ಮಲ್ಲಮ್ಮ MSc ಮಾಡಿ ಕಾಲೇಜ್ ಒಂದರಲ್ಲಿ ಲೆಕ್ಚರರ್. ಹೀಗಾಗಿ ಮಲ್ಲಮ್ಮನ ಮನೆಯವರೆಲ್ಲ ಇವರ ಪ್ರೇಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಈ ಇಬ್ಬರನ್ನ ಹುಡುಗಿ ಮನೆಯವರು ದೂರ ಮಾಡುವ ಪ್ರಯತ್ನ ಮಾಡಿದ್ರೋ 6 ತಿಂಗಳ ಹಿಂದೆ ದೇವಸ್ಥಾನದಲ್ಲಿ ಇವರಿಬ್ಬರು ಮದುವೆ ಆಗಿದ್ದಾರೆ. ನಾನು ಸಪೋರ್ಟ್ ಎಲ್ಲ ಐತಿ, ನೀನೇನು ಚಿಂತೆ ಮಾಡೋಕೆ ಹೋಗಬೇಡ, ನೀ ಏನಾದರೂ ಹೋದೆ ಅಂದ್ರೆ ನೀನು ಬಿಡೋಂಗಿಲ್ಲ, ನಿನಗೇನು ಕೆಲಸ ಸಿಗ್ಲಾರ್ದಂಗೆ ಮಾಡ್ತೀವಿ ನಾವು ನಿನಗೆ ಅವಂಗೆ ಹಾಗೆ ಅಂತ ಹೇಳಿದ್ರು. ಮತ್ತು ಅದಕ್ಕೆ ನಾನು ಹೆದರ್ಕೊಂಡು ಸುಮ್ಮಿದ್ದೆ. ಅಂದರೆ ನಾನು ಟೈಮ್ ಬಂದಾಗ ಬರಬೇಕು, ಇವಾಗಲೇ ಬಂದರೆ ಇಬ್ಬರಿಗೆ ಕೆಲಸ ಹೋಗುತ್ತೆ, ಅವ್ನಿಗೆ ಸಿಗೋ ಕೆಲಸನೂ ತಪ್ಪಿಸ್ತಾರೆ ಅಂದ್ಬಿಟ್ಟು ಅವ್ರು ಹೇಳ್ದಾಗಿದ್ದೆ. ಇದ್ಬಿಟ್ಟು ನಿನ್ನೆ ತಾನೇ ನನ್ನ ಮನೆ ಬಿಟ್ಟು ಬಂದ್ಬಿಟ್ಟು. ಮದುವೆಯಾಗಿ 6 ತಿಂಗಳು ಕಳೆದರೂ ಮನೆಯವರಿಗೆ ಈ ವಿಷಯವನ್ನ ಇಬ್ಬರು ಹೇಳಿರಲಿಲ್ಲ. ಆದರೆ ದಿನಗಳದಂತೆ ಹುಡುಗಿ ಮನೆಯವರು ಮಲ್ಲಮ್ಮನನ್ನ ಮನೆಯಲ್ಲಿ ಕೂಡಿ ಹಾಕ್ತಾರೆ. ಆಗ ಸಂತೋಷ್ ಮತ್ತು ಮಲ್ಲಮ್ಮ ಇಬ್ಬರು ಮನೆ ಬಿಟ್ಟು ಬರಲು ನಿರ್ಧರಿಸಿದ್ದಾರೆ. ಬೈಕ್ ತೊಗೊಂಡು ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ. ಇವಳು ಹಿಂದೆನೇ ಬಂದುಬಿಟ್ಟಿದ್ಲು, ಕರ್ಕೊಂಡು ಬಂದುಬಿಟ್ಟೆ. ಹಂಗೆ ಅಲ್ಲಿ ಮೇನ್ ರೋಡ್ವರೆಗೂ ಓಡ್ಕೊಂಡು ಬಂದು ನೈಟ್ ಡ್ರೆಸ್ಸಲ್ಲೇ ಓಡ್ಕೊಂಬಂದು ಬೈಕಲ್ಲಿ ಕೂರಿಸ್ಕೊಂಡು ಸೀದಾ ಬಂದ್ವಿ. ಅಲ್ಲಿ ಬಂದು ಬಸವನ ಬಾಗೇಡಿ ಅಂತ ಊರು, ಅಲ್ಲಿ ಬಂದು ಡ್ರೆಸ್ ತೊಗೊಂಡ್ವಿ. ಡ್ರೆಸ್ ತೊಗೊಂಡು ಅಲ್ಲಿ ಇದು ಮಾಡ್ಕೊಂಡು ಸೀದಾ ಅಲ್ಲಿಂದ ಬಸ್ ಹಿಡ್ಕೊಂಡು ಇಲ್ಲಿಗೆ ಬಂದ್ವಿ. ಮನೆ ಬಿಟ್ಟು ಬೆಂಗಳೂರಿಗೆ ಬಂದು ಮುಂದೇನು ಅಂತ ದಾರಿ ಕಾಣದೇ ಇದ್ದ ಈ ಜೋಡಿಯ ನೆರವಿಗೆ ಕನ್ನಡ ಪರ ಸಂಘಟನೆ ಸದಸ್ಯೆ ಮಂಜುಳಾ ನಾಯ್ಡು ಬಂದಿದ್ದಾರೆ. ಅಲ್ಲದೆ ಈ ಜೋಡಿಯ ಮನೆಯವರಿಂದ ರಕ್ಷಣೆ ನೀಡಲು ಬೆಂಗಳೂರಿನ ರಾಜಗೋಪಾಲ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕೂಲಿನ ನಾಳೆನ ಮಾಡಿ ಸಾಕ್ತೀನಿ ಅಂತ ಹೇಳ್ತೇನೆ. ಅವಳು ಕೆಲಸಕ್ಕೆ ಹೋಗ್ಲಿ ಅನ್ನೋ ಚಿಂತೆ ಇಲ್ಲ, ಅವಳನ್ನ ಸಾಕೋ ಕೆಪಾಸಿಟಿ ಅವನಿಗಿದೆ. ದಯವಿಟ್ಟು ಬಂದು ಮುಂದೆ ನಿಂತು, ಈಗ ಮದುವೆ ಆಗಿದ್ದ ಶಾಸ್ತ್ರವಾಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಮ್ಮ ಹತ್ರ ಬಂದಿರೋದ್ರಿಂದ ಅದಕ್ಕೆ ನಾಳೆ ಇಟ್ಕೊಂಡಿದ್ವಿ. ಅಷ್ಟರೊಳಗೆ ನೀವು ಎಲ್ಲೇ ಇದ್ರೂ ಬಂದು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಒಟ್ಟಲ್ಲಿ ಜಾತಿ ಪ್ರತಿಷ್ಠೆಯ ಸಂಕೋಲೆ ಕಳಚಿ ಪರಸ್ಪರ ಒಂದಾಗಿರುವ ಈ ಜೋಡಿ ತಮ್ಮನ್ನ ಮನೆಯವರು ಬದುಕಲು ಬಿಟ್ರೆ ಸಾಕು ಅಂತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಸಂತ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್.